ನಂತರ ಶ್ರೀಮತಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ನಾವು ಡಾಕ್ಟರ್ ನಿಕೇತನ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಸೊ ಹಾಗಾದರೆ ಅವರ ಒಂದು ವಿದ್ಯಾಭ್ಯಾಸದ ಜೀವನ ಹೇಗಿತ್ತು, ಅವರ ವಿದ್ಯಾಭ್ಯಾಸವನ್ನು ಎಲ್ಲಿ ಮಾಡಿದ್ರು, ಸೊ ಅದೇ ರೀತಿ ಅವರ ಒಂದು ವೈವಾಹಿಕ ಜೀವನದ ಬದುಕು ಯಾವ ರೀತಿ ಇದೆ ಅನ್ನೋದನ್ನು ಕೇಳಲೇಬೇಕು. ಮೇಡಮ್, ನಿಮ್ಮ ವಿದ್ಯಾರ್ಥಿ ಜೀವನ ಹೇಗಿತ್ತು? ವಿದ್ಯಾರ್ಥಿ ಜೀವನದಲ್ಲಿ ಇರಬೇಕಾದ್ರೆ ಯಾವ ರೀತಿಯ ವ್ಯಕ್ತಿ? ಯಾಕಂದರೆ ಇಷ್ಟು ಹೊತ್ತು ನೀವು ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ಹೇಳ್ತಾ ಇದ್ರಿ. ಸೊ ಮನೆಯಿಂದ ಹೊರಗಡೆ ಇದ್ದಾಗಲೂ ನಿಮ್ಮ ಒಂದು ಆಸಕ್ತಿ ಕ್ಷೇತ್ರ ಬೇರೆ ಇತ್ತು. ಅದೇ ರೀತಿ ನೀವು ಒಂದು ಶಿಕ್ಷಣದಲ್ಲಿದ್ದಾಗ ಅಲ್ಲಿ ಒಂದು ನಿಮ್ಮ ಒಂದು ಪರಿಸರ, ಆ ಒಂದು ಶಿಕ್ಷಣದ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಹೇಗಿತ್ತು? ಬಾಲ್ಯದಲ್ಲಿ ನನ್ನ ವಿದ್ಯಾಭ್ಯಾಸ ಎಲ್ಲ ಮಂಗಳೂರಿನ ಸಿಟಿಯಲ್ಲೇ ನಡೆದಿರುವಂಥದ್ದು. ಆ ನಂತರ 1 ವರ್ಷ ನಾನು ನನ್ನ ಹಳ್ಳಿಯಲ್ಲಿ ನನ್ನ ಅಜ್ಜಿ ಜೊತೆಗೆ ನಾನು 7ನೇ ಕ್ಲಾಸ್ನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಅಜ್ಜಿ ಜೊತೆಗೆ ನಮ್ಮ ಊರಿನಲ್ಲಿದ್ದೆ. ಅಲ್ಲಿಯೂ ಕೂಡ ನನ್ನ ಅಮ್ಮನ ತಂಗಿ, ಕೊನೆಯ ತಂಗಿ, ಅವರು ಒಂದು ಕೊಟ್ಟಂಥ ಪ್ರೋತ್ಸಾಹ ಅವ್ರು ಹೇಳ್ತಾ ಇದ್ರು. ಯಾಕಂದರೆ ಅವರಿಗೆ ಮದುವೆಯಾಗಿ ಅವರು ಮುಂಬೈಗೆ ಪೂನಾಕ್ಕೆ ಹೋದರು. ಆವಾಗ ಅಜ್ಜಿ ಜೊತೆಗೆ ಯಾರಿಲ್ಲ ಎನ್ನುವ ಕಾರಣಕ್ಕೆ ನಾನು ಅವ್ರ ಜೊತೆಗೆ ಅಲ್ಲಿದ್ದುಕೊಂಡು ತುಂಬ ದೂರ ನಡಿಬೇಕು. 3/4 ಗಂಟೆ ನಾವು ನಡ್ಕೊಂಡು ಹೋಗಬೇಕು, ಗುಡ್ಡ ಇದನ್ನೆಲ್ಲ ದಾಟಿಕೊಂಡು ಹೋಗಬೇಕು. ಒಂದು 6 ವರ್ಷಗಳ ಕಾಲ ಸಿಟಿಯಲ್ಲೇ ಇದ್ದಂಥವಳಿಗೆ 6ನೇ ಕ್ಲಾಸ್ವರೆಗೆ 7ನೇ ಕ್ಲಾಸ್ನ ಅನುಭವವೇ ನನಗೆ ಬಹಳ ವಿಶೇಷವಾದಂಥ ಅನುಭವ. ಇವತ್ತಿಗೂ ಕೂಡ ನಾನು ಕೆಲವೊಮ್ಮೆ ನನ್ನ ಮಗಳಿಗೆ ಹೇಳೋದಿದೆ, 1 ವರ್ಷ ಮಕ್ಕಳನ್ನು ಯಾವಾಗೂ ಬೋರ್ಡಿಂಗಿಗೆ ಹಾಕಿ ಬಿಡ್ಬೇಕು. ಯಾಕಂದರೆ ನನಗೆ ಒಂದು ರೀತಿಯ ಬೋರ್ಡಿಂಗ್ನಲ್ಲಿ ಇದ್ದಂಥ ಅನುಭವ ಆಗಿತ್ತು ಅಜ್ಜಿ ಜೊತೆಗೆ. ತುಂಬ ಸ್ಟ್ರಿಕ್ಟ್ ಅವರು. ಸ್ಟ್ರಿಕ್ಟ್ ಮಾತ್ರ ಅಲ್ಲ, ಮತ್ತು ಒಟ್ಟಿಗೆ ನಾವು 5 ಜನ ಮಕ್ಕಳು, ಅಮ್ಮ ಅಪ್ಪ ಎಲ್ಲ ಒಟ್ಟಿಗೆ ನಾವು ಇದ್ದವರಿಗೆ ನನಗೆ ಅಜ್ಜಿ ಮನೆಯಲ್ಲಿ ಬೇಕಾದಷ್ಟು ಅಲ್ಲಿ ಶ್ರೀಮಂತಿಕೆ ವೈಭವ ಇತ್ತು. ನಮ್ಮ ಅಪ್ಪ ಅಮ್ಮನ ನಮ್ಮ ಇದರಲ್ಲಿ ನಮ್ಗೆ ಬಡತನ ಇತ್ತು. ಆದರೆ ಅಲ್ಲಿ ಇದ್ದಂತಹ ಕಾಳಜಿ ಪ್ರೀತಿಗಿಂತ ಇಲ್ಲಿ ಇದೆಲ್ಲ ಇದ್ರೂ ಕೂಡ ನಂಗೆ ಸಿಗ್ತಾ ಇರಲಿಲ್ಲ. ಒಂಟಿತನ ಕಾಡ್ತಾ ಇತ್ತು. ಮರಗಳು ಎಲ್ಲ ನೋಡುವಾಗ ಒಂದು ರೀತಿಯ ಭೂತಗಳು ಇದರದೆಲ್ಲ ಹೆದರಿಕೆ ಆಗುವಂಥದ್ದು ಆ ಬಾಲ್ಯದ ಇದರಲ್ಲಿ. ಆದರೆ ನನ್ನ ಅಮ್ಮನ ತಂಗಿ ನಂಗೆ ಕೊಟ್ಟಂಥ ಪ್ರೋತ್ಸಾಹ, ಮಾವ ಕೊಟ್ಟಂಥ ಪ್ರೋತ್ಸಾಹ ಯಾವುದಕ್ಕೂ ಇಲ್ಲ ಅಂತ ಹೇಳಬಾರ್ದು. ನೀವು ಎದುರು ಹೋಗಬೇಕು, ಮಾತನಾಡಬೇಕು. ಬಹುಶಃ ನನಗೆ ಇವತ್ತಿಗೂ ಕೂಡ ಪೊಡಪೊಡಂಬೂರು ಎನ್ನುವಂಥ ಶಾಲೆಯಲ್ಲಿ ನನ್ನನ್ನು ನೆನಪಿಸ್ಕೊಳ್ತಾರೆ. ಅಲ್ಲಿ ನಾಯಕತ್ವದ ಗುಣ, ಯಾಕಂದರೆ ಹುಡುಗಿಯರು ಅಂತ ಹೇಳಿದ್ರೆ ಎದುರು ಬರಲಿಕ್ಕೇ ಇಲ್ಲ. ನಾನು ಅಲ್ಲಿಯೂ ಕೂಡ ನಾನೇ ನಾಯಕತ್ವ ವಹಿಸ್ಕೊಳ್ತೇನೆ ಅಂತ ಹೇಳಿಕೊಂಡು ನಾನು ಅಲ್ಲಿ ಕ್ಲಾಸ್ನ ಲೀಡರೂ ಆಗಿದ್ದೆ. ಆಮೇಲೆ ಅಲ್ಲಿದ್ದಂಥ 7ನೇ ಕ್ಲಾಸ್ನ ಅಲ್ಲಿವರೆಗೆ ಏನಿದ್ರು ಕೂಡ ಪ್ರಥಮ ಸ್ಥಾನ ಅದು ಹುಡುಗರಿಗೆ ಅಂತ ಹೇಳುವಂಥ ಮೀಸಲು. ನನಗೆ ಆಗೆಲ್ಲ ಪ್ರಶ್ನೆ ಆಗ್ತೈತೆ, ಏನು ಹುಡುಗಿಯರು ಓದಬಾರ್ದಾ ಅಂತೇಳಿ. ಇವತ್ತಿಗೂ ಕೂಡ ನನ್ನ ಅಮ್ಮ ನನಗೆ ಭಾಳ ಮತ್ತೆ ಮತ್ತೆ ನೆನಪಾಗುವಂಥದ್ದು, ಒಂದು ಲೋಟ ಕೊಟ್ಟದವರು. ಆದರೆ ಪ್ರಥಮ ಬಹುಮಾನವನ್ನು ಪ್ರಥಮ ಬಾರಿಗೆ ನಾನು ಅಲ್ಲಿ ಒಂದು ಹೆಣ್ಮಗಳಾಗಿ ನನಗೆ 7ನೇ ಕ್ಲಾಸ್ನಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟಾಗಿ ಅಲ್ಲಿ ಸಿಕ್ಕಿತ್ತು. ಆ ನಂತರ ನಾನು ಮಂಗಳೂರಿನಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಇನ್ನೊಂದು ವಿಶೇಷ ಹೇಳಿದರೆ, ನಾನು ಮಂಗಳೂರಿನ ಸೆಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ BSc ಪದವಿ ಮಾಡಿ ಮತ್ತು ಬಹಳ ಆಸಕ್ತಿಯಿಂದ, ನನ್ನದೇ ವೈಯಕ್ತಿಕ ಆಸಕ್ತಿಯಿಂದ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ MA ಪದವಿ ಮಾಡಿ ಮತ್ತು ಕನ್ನಡದಲ್ಲೇ ಮುಂದುವರಿಸ್ಕೊಂಡು ಇವತ್ತು ನಾನೇನು ಈ ಕ್ಷೇತ್ರದಲ್ಲಿದ್ದೇನೆ ಅದರ ಹಿಂದೆ ನನ್ನ ವೈಯಕ್ತಿಕ ಆಸಕ್ತಿಯನ್ನು ನಾನು ಗುರುತಿಸಿಕೊಂಡದ್ದು ಬಹುಶಃ ನನ್ನ ಪದವಿಯ ನಂತರ ಅಂತ ನಾನು ಅಂದ್ಕೊಳ್ತೇನೆ. ಆದರೆ ಪದವಿಯ ನಂತರ ನನಗೆ ಸ್ಪಷ್ಟವಾದಂಥ, ಖಚಿತವಾದಂಥ ನನ್ನ ವಿದ್ಯಾಭ್ಯಾಸ, ನನ್ನ ಗುರಿ ಹೀಗಿರಬೇಕು ಅನ್ನುವಂಥದ್ದು ನನಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಆಯಿತು. ಇದು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಈ ರೀತಿಯ ಇವನ್ನೆಲ್ಲ ನಾನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿದೆ. ಮತ್ತು ಮದುವೆಯ ವಿಷಯಕ್ಕೆ ಬಂದಾಗಲೂ ಹಾಗೇನೆ. ಇವತ್ತು ನಮ್ಮ ಮನೆ ಒಂದು ಚಿಕ್ಕ ಸಂಸಾರ, ನಮ್ಮದು ಗಂಡ ಮತ್ತು ಒಬ್ಬಳೇ ಮಗಳು. ಆದರೆ ಎಷ್ಟೋ ಬಾರಿಗೆ ಒಂದು ನಮ್ಮ ಮದುವೆಯ ಹಿಂದೆ ಇರುವಂಥ ಇದು ಕೂಡ ನಮ್ಮ ಗಂಡ ಹೆಂಡತಿರ ನಡುವೆ ಇರುವಂಥದ್ದು ಕೆಲವು ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಮತ್ತೆ ಕೊನೆಗೆ ನಮ್ಮಲ್ಲಿ ಪ್ರೀತಿ ಅನ್ನುವಂಥದ್ದು ಗೆಲ್ಲುವಂಥದ್ದು. ಆ ಕಾರಣಕ್ಕಾಗಿ ಕೆಲವೊಮ್ಮೆ ಮಗಳೇ ಹೇಳ್ತಾಳೆ, ಅಮ್ಮ ನೀ ಎಷ್ಟು ಲಕ್ಕಿ ಇದ್ದಿ, ಅಪ್ಪನಿಗೆ ನಿನ್ನ ಮೇಲೆ ಎಷ್ಟೊಂದು ಅಭಿಮಾನ ಇದೆ ಅಂತ ಹೇಳುವಂಥದ್ದು. ನಾವು ಜಗಳ ಮಾಡುವಾಗ ಕೆಲವೊಮ್ಮೆ ಬದ್ಧ ಶತ್ರುಗಳ ಹಾಗೆ ನಾವು ಜಗಳ ಮಾಡಿಕೊಂಡ್ರೂ ಕೂಡ ಆದರೆ ಅಂತಿಮವಾಗಿ ನಮ್ಮ ನಡುವೆ ಇರುವಂಥ ಪ್ರೀತಿ ನಮ್ಮನ್ನು ಇಡೀ ಒಂದು ಕುಟುಂಬದಲ್ಲಿ ಒಂದು ಸಾಹಿತ್ಯಪರವಾದಂಥ ಮತ್ತು ಮನುಷ್ಯಪರವಾದಂಥ ಒಂದು ಕಾಳಜಿಯನ್ನು ಕಟ್ಕೊಂಡು ನಮಗೆ ಬದುಕಲಿಕ್ಕೆ, ನಮ್ಮ ಬದುಕನ್ನು ಕೂಡ ಕಟ್ಕೊಳ್ಳಿಕ್ಕೆ, ಆ ಮೂಲಕ ನಮಗೆ ನಮ್ಮ ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್, ನಮ್ಮ ಸಮಾಜ, ನಮ್ಮ ಸಮುದಾಯದ ಜೊತೆಗೆ ಕೆಲಸ ಮಾಡಲಿಕ್ಕೆ ಮತ್ತು ನಾವು ಏನು ಇದ್ದೇವೇನೋ ಹಾಗೇನೆ ಅದನ್ನು ನಮ್ಮ ಇದರಲ್ಲೂ ತೋರಿಸ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯತೆ ಆಗ್ತಾ ಉಂಟು. ಓಕೆ, ಈಗ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ನಿಮ್ಮ ಸಾಹಿತ್ಯವನ್ನು ಮಂಡನೆ ಮಾಡುವಂಥದ್ದು ಆ ರೀತಿ ಏನಾದರೂ ಆಗಿದೆಯಾ ಮೇಡಮ್? ಅದರ ಒಂದು ಅನುಭವ ಹೇಗಿತ್ತು? ಇಲ್ಲಿ ಸಾಹಿತ್ಯದ ಮೂಲಕ ಮಾತ್ರ ಅಲ್ಲ, ನನಗೆ ಬಹಳ ಮುಖ್ಯವಾಗಿ ನಮ್ಮ NSSನ ಮೂಲಕ ಕೂಡ ಹಾಗೇನೆ. NSSನ ಮೂಲಕ ಕೂಡ ನಾನು ಹಳ್ಳಿಗಳ ಇದಕ್ಕೆ ಹೋಗಿಕೊಂಡು ನನ್ನ ಬಹಳ ಪ್ರಮುಖವಾದಂಥ ಇರುವ ಆಲೋಚನೆ ಯಾವುದು ಅಂತ ಹೇಳಿದ್ರೆ, ಹೆಣ್ಮಕ್ಳನ್ನು ನಾವು ಹೆಚ್ಚೆಚ್ಚು ಸಬಲೆಯನ್ನಾಗಿಸಬೇಕು. ಯಾಕಂದರೆ ಇವತ್ತಿಯೂ ಕೂಡ ಇಷ್ಟೆಲ್ಲ ಆಧುನಿಕ ವಿಚಾರಧಾರೆಗಳು ಬಂದಿದ್ರೂ ಕೂಡ ಮತ್ತು ಎಲ್ಲೋ ಒಂದು ಕಡೆ ನಮ್ಮ ಹೆಣ್ಣುಮಕ್ಕಳ ಬದುಕಿನ ಬಗ್ಗೆ ಒಂದು ಕರಿ ನೆರಳು ಅಥವಾ ಅವರ ಬದುಕಿನ, ಅವರನ್ನು ನೋಡುವಂಥ ಚಿಂತನಾ ಕ್ರಮಗಳು ಅದನ್ನು ಬದಲಾಯಿಸಲಿಕ್ಕೆ ಬಹಳ ಕಷ್ಟ ಇದೆ. ಆ ದೃಷ್ಟಿಕೋನವನ್ನು ಹೆಣ್ಣು ಮಕ್ಕಳಲ್ಲೂ ಕೂಡ ಮತ್ತು ಯಾವುದೇ ರೀತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ಇಂಥ ವಿಚಾರಗಳನ್ನು ಮಂಡಿಸಬೇಕಾಗ್ತದೆ. ಅಂದರೆ ಒಬ್ರಿಗೊಬ್ಬರು ಸ್ಪರ್ಧಿಗಳೆನ್ನುವಂಥ ರೀತಿಯಲ್ಲಿ ಮಂಡಿಸೋದಲ್ಲ, ಒಬ್ರಿಗೊಬ್ಬರು ಪೂರಕ ಎನ್ನುವಂಥ ರೀತಿಯಲ್ಲಿ. ಗಂಡು ಮತ್ತು ಹೆಣ್ಣು ಅವರು ಯಾವತ್ತೂ ಕೂಡ ಸ್ಪರ್ಧಿಗಳಲ್ಲ.
ಯಾವುದೇ ಒಂದು ಮನೆಯಿಂದಲೇ ಒಂದು ಕುಟುಂಬದಿಂದಲೇ ಒಂದು ಸಮುದಾಯ, ಆ ಎಲ್ಲ ಕಡೆಗಳಲ್ಲೂ ಕೂಡ ಹೆಣ್ಣಿನ ಬಗೆಗೆ ಇರುವಂಥ ಗೌರವ ಅದು ಎಲ್ಲಿ ನಿಜವಾಗಿಯೂ ವರ್ಕೌಟ್ ಆಗ್ತದೆಯೋ ಆ ಕುಟುಂಬದಲ್ಲಿ ಶಾಂತಿ ಇರ್ತದೆ. ಮತ್ತು ಹೆಣ್ಮಕ್ಳು ಕೂಡ ತಮಗೆ ಸಿಗುವಂಥ ಎಲ್ಲ ರೀತಿಯ ಸವಲತ್ತುಗಳನ್ನು ಆತ್ಮವಿಶ್ವಾಸದ ಮೂಲಕ ಮುನ್ನಡೆಕೊಂಡು ಹೋಗಬೇಕು. ಮತ್ತು ಎಲ್ಲಿಯೂ ಕೂಡ ಅದನ್ನು ಗಂಡು ಮಕ್ಕಳನ್ನು ವಿರೋಧಿಸುವ ಮತ್ತು ಅದನ್ನೊಂದು ಅವರನ್ನು ಅಸ್ತ್ರವನ್ನಾಗಿ ಬಳಸ್ಕೊಳ್ಳುವಂಥ ಇದರಲ್ಲಿ ಅವರು ಮುಂದೆ ಹೋಗಬಾರ್ದು. ಅಂಥ ತಿಳುವಳಿಕೆಗಳು ಬೇಕು, ಅಂಥ ಮೈಂಡ್ ಸೆಟ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕು. ಬಹುಶಃ ಆ ವಿಚಾರಧಾರೆಗಳನ್ನು ನನ್ನ ಸಾಹಿತ್ಯಿಕ ಭಾಷಣಗಳಲ್ಲಿ, ಉಪನ್ಯಾಸಗಳಲ್ಲಿ ಅಥವಾ ನಾನು NSSನ ಮೂಲಕ ಮಹಿಳೆಯರ ಕಾರ್ಯಕ್ರಮಗಳಿಗೆ ಹೋಗುವಾಗ ಎಲ್ಲ ಕಡೆಗಳಲ್ಲೂ ನೀಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆ. ನನ್ನಿಂದ ಆಗುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಾನೇ ಇದ್ದೇನೆ. ಓಕೆ, ಈಗ ಸಂಘ ಸಂಸ್ಥೆಗಳು ಅಂತೇಳಿ ಬಂದಾಗ ನಿಮ್ಮ ಒಂದು ಅಭಿರುಚಿಗೆ, ನಿಮ್ಮ ಒಂದು ಸಾಹಿತ್ಯ ಚಿತ್ರಕ್ಕೆ ಕೊಡುವಂಥ ಈ ಕೊಡುಗೆ ಏನಿದೆ, ಇವುಗಳನ್ನು ಗುರುತಿಸಿ ನಿಮ್ಗೆ ಯಾವುದಾದ್ರು ಸಂಘ ಸಂಸ್ಥೆಗಳು ಗೌರವಿಸಿದ್ದು ಈ ರೀತಿಯಾದ ನಿಮ್ಮ ಒಂದು ಜೀವನದಲ್ಲಿ ನಡೆದಿದೆಯಾ ಅಂತ ಒಂದು ಸುಮಧುರ ಕ್ಷಣಗಳನ್ನು ಇಲ್ಲಿ ಅಂತ? ಈಗ ಸಾಹಿತ್ಯ ಪರಿಷತ್ ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಅಕಾಡೆಮಿಗಳಿರ್ಬೋದು, ನಮ್ಮ ವಿಶ್ವವಿದ್ಯಾನಿಲಯಗಳಿರ್ಬೋದು, ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ, ಕೆಲವು ಪ್ರಕಾಶಕರು ಇವರೆಲ್ಲರೂ ಕೂಡ, ನಮ್ಮ ಕಾಂತಾವರ ಇರ್ಬೋದು ಅಥವಾ ಹೇಮಾಂಶ ಪ್ರಕಾಶನದವರು ಇರ್ಬೋದು, ಅಲ್ಲೆಲ್ಲ ನಮ್ಮನ್ನು ಕೆಲವೊಮ್ಮೆ ದಂಪತಿಗಳನ್ನೇ ಕರೆದು ನಮಗೆ ಇಂಥ ಸನ್ಮಾನಗಳನ್ನು, ಅಥವಾ ಕೆಲವೊಮ್ಮೆ ಇಂಥ ಲಯನ್ಸ್ ಇಂಥವರು ಕೂಡ ಕರೆದು ಇಂಥ ಸನ್ಮಾನಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಾಹಿತ್ಯಿಕವಾದಂಥ ವಲಯಗಳಲ್ಲಿ ಬಹಳ ಮುಖ್ಯವಾಗಿ ಸಾಹಿತ್ಯ ಪರಿಷತ್ತು, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ವಿಶ್ವವಿದ್ಯಾನಿಲಯಗಳು ಕೂಡ ನಮ್ಮ ಬರವಣಿಗೆಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಮತ್ತು ಬರೀಲಿಕ್ಕೆ ನಮಗೆ ಬೇಕಾದಂಥ ಉತ್ತೇಜನಗಳನ್ನು ಕೊಡ್ತಾರೆ. ಬರಿಬೇಕು ಎನ್ನುವಂಥ ನಿರೀಕ್ಷೆಗಳನ್ನು ಕೂಡ ಅವರು ಇಟ್ಕೊಳ್ತಾರೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇಂಥ ಪ್ರೋತ್ಸಾಹಗಳನ್ನೆಲ್ಲ ಕೊಟ್ಟಾಗ ಎಲ್ಲ ನಮ್ಮ ಬರವಣಿಗೆಯಲ್ಲಿ ಏನೋ ಒಂದು ಶಕ್ತಿ ಇದೆ, ಬರಿಬೇಕು, ಇವರದೆಲ್ಲರದ್ದು ಸಹ ನಮಗೆ ಶುಭಾಶಯಗಳು, ಆಶೀರ್ವಾದಗಳು ಸಿಗ್ತದೆ ಅಂತ ಹೇಳುವಾಗ ಅದು ನಮ್ಮನ್ನು ಇನ್ನೂ ಹೆಚ್ಚು ಬರವಣಿಗೆಗೆ ಮತ್ತು ಜವಾಬ್ದಾರಿಯುತವಾದಂಥ ಬರವಣಿಗೆ ಕಡೆಗೆ ನಮ್ಮನ್ನು ಅದು ಕೊಂಡೋಗ್ತದೆ. ಅಂಥ ಒಳ್ಳೆಯ ಕ್ಷಣಗಳು ಸಾಕಷ್ಟು ಇದನ್ನು ಮಾಡಿವೆ. ಆದರೆ ಬಹುಶಃ ಕೇವಲ ನಾವು ಬಹುಮಾನವೋ ಇದಕ್ಕಾಗಿಯೇ ನಾವು ಬರೆದ್ರೆ ಅದಕ್ಕಿಂತ ದೊಡ್ಡ ಇದು ಯಾವುದು ಕೇಳಿದರೆ ನಮ್ಮ ಅಂತರಂಗಕ್ಕೆ ಖುಷಿಯಾಗಬೇಕು. ನಮ್ಮ ಬರವಣಿಗೆ ಮತ್ತು ಬಹಳ ಮುಖ್ಯವಾಗಿ ಯಾವತ್ತೂ ಕೂಡ ನಮ್ಮ ಮಾತಿರ್ಬೋದು, ನಮ್ಮ ಬರವಣಿಗೆ ಇರ್ಬೋದು, ಇವೆಲ್ಲವೂ ಕೂಡ ಒಂದು ನಾನು ಆಗಲೇ ಹೇಳಿದ ಹಾಗೆ ಒಂದು ಮೈಂಡ್ ಸೆಟ್ನಲ್ಲಿ ಎಷ್ಟೋ ಮೌಢ್ಯಗಳು ತುಂಬಿರುವಂಥ ಮೈಂಡ್ ಸೆಟ್ಗಳನ್ನು, ತಪ್ಪು ಕಲ್ಪನೆಗಳಲ್ಲಿ, ಅಪಕಲ್ಪನೆಗಳಲ್ಲಿ ನರಳುತ್ತಿರುವಂಥ ಮೈಂಡ್ ಸೆಟ್ಗಳಿಂದ ಅದರಿಂದ ಹೊರತುಪಡಿಸಿ ಅವರಿಗೆ ನಿಜವಾದಂಥ ರೀತಿಯಲ್ಲಿ ನಾವು ಯೋಚನೆ ಮಾಡುವಂಥ ಮತ್ತು ನಮ್ಮ ಸಮಾಜದಲ್ಲಿ ಅಹಿತಕರವಾದಂಥ ಘಟನೆಗಳು ನಡೆಯದ ಹಾಗೆ ಹೆಣ್ಣು ಮತ್ತು ಗಂಡಿನ, ಯಾಕಂದರೆ ಇವತ್ತೂ ನೀವು ಗಮನಿಸ್ತಾ ಇರ್ಬೋದು, ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀರಿ, ಇಷ್ಟೆಲ್ಲ ಹೆಣ್ಣುಮಕ್ಕಳ ಮೇಲೆ ರಕ್ಷಣೆ, ಕಾನೂನು, ಕಾಯ್ದೆಗಳು ಏನೆಲ್ಲ ಇದ್ರೂ ಕೂಡ ಮತ್ತೆ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ? ಬಹುಶಃ ಒಂದು ಕಡೆ ಎಲ್ಲೋ ಹೆಣ್ಮಕ್ಳ ಬಗ್ಗೆನೇ ತಿಳ್ಕೊಳ್ಳುವಂಥ ಆಲೋಚನೆಗಳು, ಮೈಂಡ್ ಸೆಟ್ಗಳಲ್ಲಿ ಅಥವಾ ಅಂಥ ಯೋಚನಾ ಕ್ರಮಗಳಲ್ಲಿ ಆತ್ಮವಿಶ್ವಾಸದ ಕೊರತೆ, ಹೆಣ್ಣಾಗಿ ಹುಟ್ಟಿದ್ದೇ ಕಷ್ಟ ಅಂತ ಹೇಳುವಂಥದ್ದು, ಆ ನರಳಾಟ, ಇವನ್ನೆಲ್ಲ ನಾವು ಇಂಥ ಬರವಣಿಗೆಗಳ ಮೂಲಕ, ಉಪನ್ಯಾಸಕಗಳ ಮೂಲಕ ನಾವು ಅದನ್ನು ಕಡಿಮೆ ಮಾಡಿದೆವು, ಜಾಗೃತಿ ಮೂಡಿಸಿದೆವು ಅಂತಿದ್ರೆ ಅದಕ್ಕಿಂತ ದೊಡ್ಡ ಬಹುಮಾನ, ಪ್ರಶಸ್ತಿ ಅದು ಇಲ್ಲ ಅಂತ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ ಮೇಡಮ್, ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದರೆ, ನಿಮ್ಮ ಈ ಸಾಹಿತ್ಯ ಕ್ಷೇತ್ರ ಬಿಟ್ಟು ಬೇರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯಾ? ಯಾಕೆಂದರೆ ಮಹಿಳೆ ಆಗಿದ್ದುಕೊಂಡು ನೀವು ಗೃಹಿಣಿಯಾಗಿ ಇದ್ದುಕೊಂಡು ಈ ಅಡುಗೆ ಇರ್ಬೋದು ಅಥವಾ ಯಾವುದಾದ್ರೂ ಹವ್ಯಾಸಗಳು ಏನಾದರೂ ನಿಮ್ಮಲ್ಲಿ ಇದೆಯಾ? ನನಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೇನೆ ಬಹಳ ಇದಾಗುವಂಥದ್ದು, ಖುಷಿ ಕೊಡುವಂಥ ಕ್ಷಣಗಳು ಯಾವ್ದು ಹೇಳಿದ್ರೆ ಪ್ರವಾಸ ಹೋಗುವಂಥದ್ದು. ಓಕೆ, ಯಾಕಂದರೆ ಬೇರೆ ಬೇರೆ ರೀತಿ, ಅದು ಪ್ರವಾಸ ಅಂತ ಹೇಳಿದರೆ ನಾವು ಯೋಜನೆ ಮಾಡಿಕೊಂಡು ಹೋಗುವಂಥ ಪ್ರವಾಸಗಳು ಮಾತ್ರ ಅಲ್ಲ. ನನಗೆ ಎಷ್ಟೋ ಬಾರಿ ನಮಗೆ ಒಳಗೆ ಖಾಲಿ ಅಂತ ಅನಿಸಿದಾಗೆಲ್ಲ ಮತ್ತೆ ನಾವು ಕೆಲವೊಂದು ಸುಂದರವಾದಂಥ ಪರಿಸರಗಳಿರ್ಬೋದು, ಆ ಎಲ್ಲ ಇದಕ್ಕೆ ಹೋದಾಗ ರೀಚಾರ್ಜ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟೋ ಬಾರಿ ಕೆಲವೊಮ್ಮೆ ಅದರ ಇದನ್ನು ನೋಡಿದಾಗಲೂ ಕೂಡ ಅಷ್ಟೇ ಖುಷಿ ಆಗ್ತದೆ. ಇದು ಪ್ರವಾಸಕ್ಕೆ ಹೋಗುವಂಥದ್ದನ್ನು ಮತ್ತು ಅದನ್ನು ಆಯೋಜನೆ ಮಾಡುವಂಥದ್ದು, ತೆಗೆದುಕೊಂಡು ಹೋಗುವಂಥದ್ದು, ಅಂಥ ಹವ್ಯಾಸಗಳೆಲ್ಲ ಇದೆ. ಓಕೆ, ಸೊ ಹಾಗಿದ್ರೆ ನೀವು ನಿಮ್ಮನ್ನು ಬರವಣಿಗೆ ಕ್ಷೇತ್ರದಲ್ಲಿ ಮಾತ್ರ ಅಲ್ಲದೆ ಹೊರಗಿನ ಪ್ರಪಂಚದಲ್ಲಿ ಕೂಡ ನಿಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದೀರಿ ಈ ಕೆಲವು ಸ್ಥಳಗಳಿಗೆಲ್ಲ ವಿಸಿಟ್ ಮಾಡೋದ್ರ ಮೂಲಕ. ತುಂಬ ಖುಷಿ ಆಗುತ್ತೆ. ಸೊ ಅದೇ ರೀತಿ ಈಗ ನಾನು ಕೊನೆಯದಾಗ ಒಂದು ಪ್ರಶ್ನೆ ಕೇಳಬೇಕು, ಏನು ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ಮಹಿಳೆಯರಲ್ಲಿ ಕೆಲವರಲ್ಲಿ ಅಭಿರುಚಿ ಇದೆ, ಆದರೆ ಅದನ್ನು ತೋರಿಸ್ಕೊಳ್ಳಿಕ್ಕೆ ಅವ್ರು ಯಾಕೆ ಮುಂದೆ ಬರ್ತಾ ಇಲ್ಲ? ಅಂತಹ ಒಂದು ಮಹಿಳೆಯರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮಹಿಳೆಯರು ಬಹಳ ಪ್ರಮುಖವಾಗಿ ಒಂದು ಆತ್ಮವಿಶ್ವಾಸ ಎನ್ನುವಂಥದ್ದು ಬಹಳ ಮುಖ್ಯ. ಯಾವುದೇ ಕ್ಷೇತ್ರದಲ್ಲಿ ಇರಲಿ ಅವರು ಗಟ್ಟಿಯಾಗಿರಬೇಕು. ನಮ್ಮೊಳಗೆ ಶಕ್ತಿ ಇದೆ ಅಂತ ನಮಗೆ ಅರಿವಾದಾಗ ಖಂಡಿತವಾಗಿಯೂ ನಾವು ಮುಂದೆ ಬರಲಿಕ್ಕೆ ದಾರಿಗಳನ್ನು ನಾವೇ ಹುಡ್ಕೊಳ್ತೇವೆ. ಒಂದು ನಮ್ಮೊಳಗಿನ ಶಕ್ತಿ ಇದೆ ಅಲ್ವಾ, ಅದನ್ನು ತುಂಬಿಸ್ಕೊಳ್ಬೇಕು ಅಂತ ಇದ್ದರೆ ಆ ಶಕ್ತಿಯನ್ನು ತುಂಬಿಸಲಿಕ್ಕೆ ಒಂದು ಪ್ರಕೃತಿಯ ಜೊತೆಗೆ, ಪರಿಸರದ ಜೊತೆಗೆ, ಮಹಿಳೆ ಇರಲಿ ಪುರುಷ ಇರಲಿ, ನಾವು ಎಷ್ಟೆಷ್ಟು ಅನುಸಂಧಾನ ಮಾಡ್ತೇವೆಯೋ ನಾವು ಅಷ್ಟಷ್ಟು ಗಟ್ಟಿಯಾಗ್ತಾ ಹೋಗ್ತೇವೆ. ನೀವು ಯಾವುದೇ ಪ್ರದೇಶದ ಹೆಣ್ಮಕ್ಳನ್ನು ನೋಡಿ,
ಅಥವಾ ಯಾವ ಇದರ ಬಗ್ಗೆ ಜನಾಂಗದ ಅಧ್ಯಯನಗಳನ್ನು ಮಾಡಿ ಎಲ್ಲಿ ಪರಿಸರ ಮತ್ತು ನಾವು ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ನಾವು ಈಗ ನಮ್ಮ ಶ್ರೇಷ್ಠ ಬರಹಗಳಲ್ಲೂ ಕೂಡ ಇದನ್ನೇ ಗಮನಿಸೋದು. ನಮಗೆ ಶಿವರಾಮ ಕಾರಂತರು ಅವರ ಕಾದಂಬರಿಗಳಲ್ಲಿ ಕಟ್ಟಿಕೊಡುವಂತಹ ಬೆಟ್ಟದ ಜೀವ ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಕುವೆಂಪು ಅವರು ಇರ್ಬೋದು, ಎಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ನಮ್ಮ ಬಾಳ್ವೆಯೇ ಬೆಳಕು ಅಂತ ಹೇಳುವಂಥದ್ದು. ಅಂದರೆ ಬದುಕಿಗೆ ಬೇಕಾಗುವಂಥ ಇದನ್ನು ನಮ್ಮ ಇದರಿಂದಲೇ ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಪರಿಸರದ ಮೂಲಕ ಅದರ ಮೂಲಕ ನಾವು ಅದರಲ್ಲಿ ಗ್ರಹಿಸಿಕೊಂಡು ಮತ್ತು ಅದರ ಜೊತೆಗೆ ಅನುಸಂಧಾನ ಮಾಡುವಂಥದ್ದು. ನೀವು ಯಾವುದೇ ಸಾಹಿತ್ಯದ ಸೃಜನೇತರ ಬರವಣಿಗೆಯನ್ನು ಗಮನಿಸ್ಕೊಳ್ಳಿ, ಅದರಲ್ಲಿ ಅನುಕರಣೆಯೇ ಇರುವಂಥದ್ದು. ಆ ಸೃಜನಶೀಲತೆ ಎನ್ನುವಂಥದ್ದು, ಕ್ರಿಯೇಟಿವಿಟಿ ಎನ್ನುವಂಥದ್ದು ಇದೆ ಅಲ್ವಾ, ಪ್ರಕೃತಿಗಿಂತ ಬಿಟ್ಟು ಬೇರೇನಿಲ್ಲ. ನೀವು ಯಾವುದೇ ಒಂದು ಇದಕ್ಕೆ ಹೋಗಿ ಒಂದು ಹಕ್ಕಿಯ ಒಂದು ಕಲರ್ ಬಣ್ಣಗಳನ್ನು ನೋಡಿ, ಒಂದು ಇದರ ಬಣ್ಣಗಳನ್ನು ನೋಡಿ, ನೀವು ಇವತ್ತು ನಾವು ಉಟ್ಕೊಳ್ಳುವಂಥ ನಮ್ಮ ಸೀರೆ ಇರ್ಬೋದು, ಅದರ ಏನು ನಾವು ಡಿಸೈನ್ ಮಾಡ್ತೇವೆ, ಅದರ ಕಾಂಬಿನೇಷನ್ ಬಣ್ಣ ಏನಿರ್ಬೋದು, ಆ ಪ್ರಕೃತಿ ಜೊತೆಗೆ ಮಾಡಿದವರ ಡಿಸೈನ್, ಅದರಲ್ಲಿರುವಂಥ ಕ್ರಿಯೇಟಿವಿಟಿ ಇದೆಯಲ್ಲ, ಯಾವುದೋ ಒಂದು ನೃತ್ಯ ಕೂಡ ಇರ್ಬೋದು, ಅದರೆಲ್ಲದರಲ್ಲೂ ಕೂಡ ಆ ರೀತಿ ಆ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು. ಮತ್ತು ಸಾಹಿತ್ಯದ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಓದು. ನೀವು ಎಷ್ಟು ಓದ್ತಾ ಹೋಗ್ತೀರಿ, ಒಂದು ಒಳ್ಳೆಯ ಕವನ ಬರೀಬೇಕು ಅಂದರೆ ಕನಿಷ್ಠ ನೀವು 100 ಕವನಗಳನ್ನು, ಒಳ್ಳೊಳ್ಳೆ ಕವನಗಳನ್ನು ಓದಿದರೆ ಒಂದು ಒಳ್ಳೆಯ ಕವನವನ್ನು ಬರೀಲಿಕ್ಕೆ ಆಗ್ತದೆ. ಅಂತ ನಿರಂತರ ಓದು, ಅಧ್ಯಯನ, ಪ್ರಕೃತಿ ವೀಕ್ಷಣೆ ಇವೆಲ್ಲವೂ ಕೂಡ ನಮ್ಮನ್ನೇ ಗಟ್ಟಿ ಮಾಡ್ಕೊಳ್ತಾ ಹೋಗ್ತದೆ ಮತ್ತು ನಮ್ಮಿಂದಲೂ ಕೂಡ ಒಳ್ಳೆಯದನ್ನೇ ಕೊಡ್ಬೋದು ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಸಾಹಿತಿ ಆಗಬೇಕಾದ್ರೆ ಹಾಗೆ ತಮ್ಮಲ್ಲಿರುವ ಒಂದು ಅಭಿರುಚಿಯನ್ನು ಹೊರತರಬೇಕಾದ್ರೆ ನಿರಂತರ ಓದು, ಅದರಲ್ಲಿ ಇರುವಂಥ ಆಸಕ್ತಿಗಳು ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಡಾಕ್ಟರ್ ನಿಕೇತನ್ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಹೇಳ್ಕೊಂಡ್ರು. ಸೊ ಅದೇ ರೀತಿ ಅವರು ಕಾರ್ಯಕ್ರಮದಲ್ಲಿ ಅವರ ಒಂದು ಸಾಹಿತ್ಯ ಕ್ಷೇತ್ರದ ಅನುಭವ, ಅದೇ ರೀತಿ ಅವರ ಒಂದು ವಿದ್ಯಾಭ್ಯಾಸದ ಜೀವನ, ಬಾಲ್ಯದ ಜೀವನ ಎಲ್ಲವನ್ನು ಕೂಡ ನಮ್ಮ ಜೊತೆ ಇಷ್ಟು ಹೊತ್ತು ಹಂಚಿಕೊಂಡ್ರು. ಹಾಗೆ ಕಾರ್ಯಕ್ರಮದ ಪರವಾಗಿ ಅವರಿಗೆ ಧನ್ಯವಾದಗಳು. ಸರಿ ವೀಕ್ಷಕರೇ, ಇವತ್ತಿನ ಶ್ರೀಮತಿ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ನಿಕೇತನ್ ಅವ್ರ ಜೊತೆ ಮಾತಾಡಿದ್ವಿ. ಹಾಗೆ ನಿಮ್ಮ ಸುತ್ತಮುತ್ತ ಅನೇಕ ಮಂದಿ ಮಹಿಳೆಯರಿರ್ಬೋದು, ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಪರಿಚಯಿಸಿ. ನಮ್ಮ ವಿಳಾಸ ರೈಟ್ ಕ್ಲಿಕ್ ಮೀಡಿಯಾ, 2nd ಫ್ಲೋರ್, ಶ್ರೀ ಗುರು ಬಿಲ್ಡಿಂಗ್, ಆಪೋಸಿಟ್ ವೈಕುಂಠ ಬಾಳಿಕಾ ಲಾ ಕಾಲೇಜ್, ಕುಂಜಿಬೆಟ್ಟು, ಉಡುಪಿ 576105. ಇಮೇಲ್ ಐಡಿ primetvudupi@gmail.com. ಸರಿ ವೀಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ಶ್ರೀಮತಿ ಅತಿಥಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.